Very good morning, my dear students. In the last session or in the last video, we were discussed on second degree of parabola, right? In second degree of parabola, many of the students are not aware or couldn't understand properly second degree of parabola. What is second degree of parabola? This comes under method of least square. It means second degree of parabola. There is a synonym word is there. Non-linear trend. So today we will discuss the same concept. Some students couldn't understand properly on second degree of parabola. Look at these equations I wrote here. Okay, sigma xy is equal to NA. N number of years. Okay, A is the value we have to ascertain with the help of these equations. ಈ ಇಕ್ವೇಷನ್ಸ್ ಮೂಲಕ ನಾವು ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲಾ, ಇದಕ್ಕೆ ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲಾಗೆ ಇನ್ನೊಂದು ಹೆಸರು ಏನಿದೆ, ನಾನ್ ಲೀನಿಯರ್ ಟ್ರೆಂಡ್ ಅಂತ ಇದೆ. ನಾನ್ ಲೀನಿಯರ್ ಟ್ರೆಂಡ್ ಅಂತಲೂ ಅಂತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಕ್ಲಿಯರ್ ಮಾಡ್ತೇನೆ. ಸೊ ಇವು ಮೂರು ಇಕ್ವೇಷನ್ಸ್ ಬೇಸಿಸ್ ಮೇಲೆ ನಾವೇನು ಮಾಡಬೇಕು, 1, 2, 3 ಈ ಮೂರು ಇಕ್ವೇಷನ್ಸ್ ಬೇಸಿಸ್ ಮೇಲೆ ನಾವು ಎ ಬಿ ಸಿ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಸೊ ಇದರಲ್ಲಿ ಒಂದು ಕಂಡೀಷನ್ಸ್ ಏನಿದೆ, ಇಲ್ಲಿ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 0, ಸಿಗ್ಮಾ ಎಕ್ಸ್ ಪವರ್ ಆಫ್ 3 ಇಸ್ ಈಕ್ವಲ್ ಟು 0 ಇದೆ. ಸೊ ಇವೆರಡು 0 ಬರ್ತದೆ ಇಲ್ಲಿ. ಹಾಗಾಗಿ ಏನು ಮಾಡಬೇಕು, ಈ ಇಕ್ವೇಷನ್ಸನ್ನ ರೆಡ್ಯೂಸ್ ಮಾಡಬೇಕು. ಇದು ಕಾಮನ್ ಸೆನ್ಸ್. ಕೆಲವೊಂದು SP ಸೀರೀಸ್ ಟೆಕ್ಸ್ಟ್ ಬುಕ್ನಲ್ಲಿ ಮಾಡ್ಬಿಟ್ಟನ ಡೈರೆಕ್ಟಾಗಿ ಈ ಸಿಗ್ಮಾ ಎಕ್ಸ್ ಅಂತ ಇರೋದು ಮತ್ತು ಎಕ್ಸ್ ಪವರ್ ಆಫ್ ಕ್ಯೂಬ್ ಅಂತ ಇರೋದು, ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ ಅಂತ ಇರೋದು, ಇಲ್ಲಿ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ ಇದೆ, ಇಲ್ಲಿ ಸಿಗ್ಮಾ ಎಕ್ಸ್ ಇದೆ, ಇದನ್ನೆಲ್ಲ ರೆಡ್ಯೂಸ್ ಮಾಡಿ ಹಾಕಿದ್ದಾನೆ. ಸೊ ಯಾಕೆ ಅಂದರೆ ಕಂಡೀಷನ್ಸ್ ಸಿಗ್ಮಾ ಎಕ್ಸ್ ಆಲ್ವೇಸ್ 0 ಬರ್ತದೆ. ಸಿಗ್ಮಾ ಎಕ್ಸು ಆಲ್ವೇಸ್ 0 ಬರ್ತದೆ. ಅದರ ಬದಲಿಗೆ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ ಕೂಡ 0 ಬರೋದ್ರಿಂದ ಅದನ್ನು ರೆಡ್ಯೂಸ್ ಮಾಡಿ ಕೆಳಗಡೆ ಇನ್ನೊಂದು ಇಕ್ವೇಷನ್ಸ್ ನಾವು ಬರೀತದೆ. ಈ ಎಕ್ಸಾಂಪಲ್ ನೋಡ್ರಿ, ರೆಡ್ಯೂಸ್ ಮಾಡಿದ್ದೀನಿ. ಸಿಗ್ಮಾ ಎಕ್ಸ್ ವೈ ಎನ್ ಎ ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಪ್ಲಸ್ ಸಿ ಸಿಗ್ಮಾ ಎಕ್ಸ್ ಸ್ಕ್ವಯರ್. ಓಕೆ, ಇದನ್ನು ಇಲ್ಲಿ ನಾವು ಕಂಡೀಷನ್ಸ್ ಮೇಲೆ ಹೇಳಿದಾಗೆ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ 0 ಇರೋದ್ರಿಂದ ಇಲ್ಲಿ ರೆಡ್ಯೂಸ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ವೈ ಹಾಗೆ, ಎನ್ ಹಾಗೆ ಇರ್ತದೆ. ನಂಬರ್ ಆಫ್ ಇಯರ್ಸ್, ಕ್ವಶನಲ್ಲಿ ಎಷ್ಟು ಇಯರ್ಸ್ ಕೊಟ್ಟಿರ್ತಾನೆ ಅಷ್ಟು. 5 ಇಯರ್ಸ್ ಕೊಟ್ಟಿದ್ರೆ 5 ಇಯರ್ಸ್, 7 ಇಯರ್ಸ್ ಕೊಟ್ಟಿದ್ರೆ 7 ಇಯರ್ಸ್, 11 ಇಯರ್ಸ್ ಕೊಟ್ಟಿದ್ರೆ 11 ಇಯರ್ಸ್. ಸಿಗ್ಮಾ ಎಕ್ಸ್ ವೈ ಈಸ್ ಈಕ್ವಲ್ ಟು ಎನ್ ಎ ಕಾಮನ್ ಹಾಗೆ ಇರ್ತದೆ. ಇಲ್ಲಿ ಬಿ ಸಿಗ್ಮಾ ಎಕ್ಸು ತೆಗೆದಿದ್ದೀನಿ ಇಲ್ಲಿ, ಯಾಕಂದರೆ 0 ಬಂದಿರ್ತದೆ ಕಂಡೀಷನ್ಸು. ಆ ಪ್ಲೇಸಿಗೆ ಅದನ್ನು ತೊಗೊಂಡಿಲ್ಲ. ಅದ್ರ ಬದಲಾಗಿ ಏನು ಮಾಡಿದ್ದೀನಿ, ಸಿಗ್ಮಾ ಎಕ್ಸ್ ಸ್ಕ್ವಯರ್ ಏನಿದೆಯಲ್ಲ, ಸಿ ಸಿಗ್ಮಾ ಎಕ್ಸ್ ಸ್ಕ್ವಯರನ್ನು ಹಾಗೆ ತೊಗೊಂಡಿನಿ. ಇಲ್ಲಿ ಏನು ಹೋಯಿತು, ಈ ಬಿ ಸಿಗ್ಮಾ ಎಕ್ಸ್ ಹಾಕಿಲ್ಲ, ಯಾಕಂದರೆ ಕಂಡೀಷನ್ಸ್ ಮೇಲೇನಿದೆ. ಸೊ ಅದನ್ನು ತೆಗೆದಿದ್ದೀನಿ. ಇದು ನಮಗೆ ಏನು ಹೇಳ್ತೀವಿ, ವಾಟ್ ವಿ ಕಾಲ್, ಇದು ನಮಗೆ ಇಕ್ವೇಷನ್ಸ್ ಬಂತು. ನೀವು ಡೈರೆಕ್ಟಾಗಿ ಇಷ್ಟು ಎಕ್ಸಾಮ್ನಲ್ಲಿ ಇದು ಹಾಕಿ, ಇದನ್ನು ಡೈರೆಕ್ಟಾಗಿ ಇದನ್ನು ಹಾಕಿನೂ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ಸ್ ಮೇಲೆ ಬರೆದಿರೋದೆ. ಸೊ ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಸಿಗ್ಮಾ ಎಕ್ಸ್ ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್. ಇಲ್ಲಿ ಏನು ಮಾಡೀನಿ, ಆ್ಯಸ್ ಯೂಶ್ವಲ್ ಸಿಗ್ಮಾ ಎಕ್ಸ್ ವೈ ಹಾಗೆ ಬರ್ಕೊಂಡಿನಿ. ಸಿಗ್ಮಾ ಎ ಎಕ್ಸ್ ಅಂದರೆ ಮೇಲೆ, ಇಲ್ಲೇನಿದೆ ಮೇಲೆ 0, ಈ 0 ಬರೋದ್ರಿಂದ ಸೊ ಇಲ್ಲಿ ಅದನ್ನು ಎನ್ಯುಮರೇಟ್ ಮಾಡಿ ಅದನ್ನು ಹಾಕಿದ್ದೇನೆ. ಇದನ್ನು ಬಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಹಾಕ್ಕೊಂಡಿನಿ. ಇದು ಬದಲಿಗೆ ಸಿ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ ಇದೆ, ಅದನ್ನು ಎಲಿಮಿನೇಟ್ ಮಾಡಿದ್ದೀನಿ. ಇವೆರಡನ್ನ ರೆಡ್ಯೂಸ್ ಮಾಡಿದ್ರೆ ಇಲ್ಲಿ ಬರೆದಿದ್ದೀನಿ, ದ ಅಬೋವ್ ಇಕ್ವೇಷನ್ಸ್ ಆರ್ ರೆಡ್ಯೂಸ್ಡ್ ಟು ಅಂತ ಬರೆದು. ಸೊ ಇಲ್ಲಿ ಈ ಇಕ್ವೇಷನ್ಸು ತೊಗೊಂಬಂದೆ. ಯಾವುದು, ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು ಬಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ತಂದಿರಿಸಿದೆ. ಸೊ ಇಲ್ಲಿ ಮೇಲೆ ಹೇಳಿರ್ತಕ್ಕಂಥ 3 ಇಕ್ವೇಷನ್ಸ್ ಏನಿದೆ, ಈ 3 ಇಕ್ವೇಷನ್ಸ್ ಹಾಗೆ ಬರ್ಕೊಂಡು, ಸೊ ಅದರಲ್ಲಿ ಕೆಲವೊಂದು ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 0, ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು 0 ಬರೋದ್ರಿಂದ ರೆಡ್ಯೂಸ್ ಮಾಡಿದ್ದೀನಿ. ಇಷ್ಟೇ. ಇದು ಇಕ್ವೇಷನ್ 1 ಆಯಿತು, ಇದು ಇಕ್ವೇಷನ್ 2 ಆಯಿತು. ಸೊ ನೆಕ್ಸ್ಟ್ ಅದಾದಮೇಲೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಇಸ್ ಈಕ್ವಲ್ ಟು ಎ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂಬ್ ಸಿ ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಇದೆಯಲ್ಲ. ಸೊ ಇದನ್ನು ಆ್ಯಸ್ ಯೂಶ್ವಲ್ ಹಾಗೆ ಬರ್ಕೊಂಡಿನಿ. ಎಕ್ಸ್ ಸ್ಕ್ವೇರ್ ಆಗಿರೋದು ಹಾಗೆ ಬರ್ಕೊಂಡಿನಿ. ಎಸ್ ಕ್ಯೂಬ್ ಇದೆ, ಇದನ್ನು ನಾನು ತೆಗೆದಿದ್ದೀನಿ. ಅದ್ರ ಬದಲಿಗೆ ಸಿ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಯಾಕೆ ಇದನ್ನು ಮೈನಸ್ ಮಾಡಿದೆ ಅಂದರೆ ಮೇಲೆ ಹೇಳಿದ್ನಲ್ಲ ಇಲ್ಲಿ, ಸೊ 0 ಇರೋದ್ರಿಂದ
ಈಕ್ವೇಷನ್ಸನ್ನು ರೆಡ್ಯೂಸ್ ಮಾಡಿದರೆ ನಮಗೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಇಸ್ ಈಕ್ವಲ್ ಟು ಎ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಸಿಗ್ತದೆ. ಇದು ಮೂರನೇ ಈಕ್ವೇಷನ್ಸ್. ಸೊ ಈಗ ನಿಮಗೆ ಕನ್ಫ್ಯೂಷನ್ ಆಗಿರೋದೇನು ಅಂದರೆ, ಒಂದು ಟೇಬಲಲ್ಲಿ ಏನೆಲ್ಲ ಬರಬೇಕು. ಸೊ ಲುಕ್ ಅಟ್ ದ ಫಸ್ಟ್ ಈಕ್ವೇಷನ್. ಸಿಗ್ಮಾ ವೈ ಅಂದರೆ ಕ್ವಶನ್ ಜೊತೆಗೆ ಬಂದಿರ್ತದೆ. ಏನು ಹಿಯರ್ ಬದಲಿಗೆ ಹಿಯರ್ ಕೊಟ್ಟು ಕ್ಯಾಲ್ಕುಲೇಟರ್ಸ್ ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲಾ ಅಂತ ಕೇಳಿ ಅದ್ರ ಕೆಳಗಡೆ ಇಯರ್ 1990 ಅಥವಾ 2010ರಿಂದ 2020 ಡಾಟಾ ಇಯರ್ ಕೊಟ್ಟು ಹಿಯರನ್ನು ಕೊಟ್ಟು ಅಥವಾ 2010ರಿಂದ 2015 ಇಯರ್ ಪ್ರೊವೈಡ್ ಮಾಡಿ ಅದ್ರ ಬದಲಿಗೆ ಪ್ರೊಡಕ್ಷನ್ 2536 ಅಂತ ಕೊಟ್ಟು ಅಥವಾ ಸೇಲ್ಸ್ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಅದ್ರ ಬಗ್ಲಿಗೆ ಕೊಟ್ಟು ವ್ಯಾಲ್ಯೂಸನ್ನು ಕೊಟ್ಟಿದ್ರೆ ಅದು ನಂಬರ್ ಆಫ್ ಅದು ಬಗ್ಲಿಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಪಕ್ಕಿ ಕೊಟ್ಟಿರ್ತಕ್ಕಂಥ ಅಂದರೆ ವೆದರ್ ದ ಪ್ರೊಡಕ್ಷನ್ ಆರ್ ಸೇಲ್ಸ್ ಆರ್ ಇಂಪೋರ್ಟ್ ಆರ್ export are given beside the years, that should be considered as a sigma y. N number of years. Example 5 years ಕೊಟ್ಟಿದ್ರೆ 5a, 7 years ಕೊಟ್ಟಿದ್ರೆ 7a, 9 years ಕೊಟ್ಟಿದ್ರೆ 9a. ಓಕೆ, ಸಿ ವ್ಯಾಲ್ಯೂ ಕಂಡುಹಿಡಿಬೇಕು, ಎ ವ್ಯಾಲ್ಯೂ ಕಂಡುಹಿಡಿಬೇಕು, ನೆಕ್ಸ್ಟು ಬಿ ವ್ಯಾಲ್ಯೂನು ಕಂಡುಹಿಡಿಬೇಕು. 3 ವ್ಯಾಲ್ಯೂನ ಕಂಡುಹಿಡಿಯಲಿಕ್ಕೋಸ್ಕರ ಈ 3 ಈಕ್ವೇಷನ್ಸ್ ಇದೆ. ಸೊ ಇಲ್ಲಿ ಈ 3 ಈಕ್ವೇಷನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇದರಲ್ಲಿ ಏನು ರೆಡ್ಯೂಸ್ ಮಾಡ್ಕೊಂಡು ನೋಡ್ಕೊಂಡ್ರೆ ಸಾಕು. ಅಂದರೆ ಈ 3 ಈಕ್ವೇಷನ್ ಡೈರೆಕ್ಟಾಗಿ ಎಕ್ಸಾಮ್ನು ಕೂಡ ಬರಿಬೋದು, ನಾನು ಬಾಕ್ಸ್ನಲ್ಲಿ ಹಾಕಿರೋವಿಲ್ಲ. ಸೊ ಇದು ಕಾಮನ್ ಸೆನ್ಸ್ ಅಪ್ಲೈ ಮಾಡಿರಿ, ಇದರಲ್ಲಿ ಏನು ಕಷ್ಟ ಇಲ್ಲ. ನಾವು ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಅಂದರೆ ಟೇಬಲಲ್ಲಿ ಏನೆಲ್ಲ ಬರ್ತದೆ, ಒಂದು ಇಯರ್ ಕಾಲಮ್, ಇದ್ರ ಬದಲಿಗೆ ವೈ ಅದೊಂದು ಅಂದರೆ ಪ್ರೊಡಕ್ಷನ್ ಕೊಟ್ಟಿದ್ರೆ ಪ್ರೊಡಕ್ಷನ್, ಎಕ್ಸ್ಪೋರ್ಟ್ ಕೊಟ್ಟಿದ್ರೆ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಕೊಟ್ಟಿದ್ರೆ ಇಂಪೋರ್ಟ್ ಅಥವಾ ಇನ್ನು ಯಾವುದಾದ್ರೂ ವ್ಯಾಲ್ಯೂಸ್ ಪ್ರೊಡಕ್ಷನ್ ಬದಲಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮತ್ತು ವ್ಯಾಲ್ಯೂಸ್ ವೇರಿಯಬಲ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆ, ಅದು ಈ ಸಿಗ್ಮಾ ವೈ ಆಯಿತು. ನಂಬರ್ ಆಫ್ ಇಯರ್ಸ್ ಆಯಿತು, ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಮತ್ತು ಎಕ್ಸ್ ಸ್ಕ್ವಯರ್ ಒಂದು ಕಾಲಮ್ ಹಾಕ್ಕೋಬೇಕು. ಅಂದರೆ ಇಯರ್ ಬದಲಿಗೆ ವೈ ಅಂದರೆ ಪ್ರೊಡಕ್ಷನ್ ಆರ್ ಸೇಲ್ಸ್ ಆರ್ ಪ್ರಾಫಿಟ್ ಆರ್ ಎನಿಥಿಂಗ್. ನೆಕ್ಸ್ಟು ಮತ್ತು ಟೇಬಲಲ್ಲಿ ಎಕ್ಸ್ ವೈ ಒಂದು ಕಾಲಮ್ ಹಾಕ್ಕೋಬೇಕು. ನೆಕ್ಸ್ಟು ಸಿಗ್ಮಾ ಎಕ್ಸ್ ಅಂದರೆ ಇದು ಬರಲ್ಲ, ಸೊ ಇಲ್ಲಿ ರೆಡ್ಯೂಸ್ ಮಾಡಿದ್ದೀವಿ ನೋಡಿರಿ. ಸಿಗ್ಮಾ ಫಸ್ಟಿಗೆ ಸಿಗ್ಮಾ ವೈ ಒಂದು ಇರ್ತದೆ, ಕಾಮನ್ ತೊಗೋಬೇಕು. ಅದು ಬಗಲಿಗೆ ಇರ್ತದಕ್ಕೇನು ಕಾಲಮ್ ಬೇಕಾಗಿಲ್ಲ, ಇಯರ್ ಬಗಲಿಗೆ ಪ್ರೊಡಕ್ಷನ್ ಆರ್ ಸೇಲ್ಸ್ ಕೊಟ್ಟಿರ್ತಾರೆ ಅದನ್ನ ಹಾಕ್ಕೊಳ್ತೀರಿ. ಸಿಗ್ಮಾ ಎಕ್ಸ್ ವೈ ಒಂದು ಕಾಲಮ್ ಹಾಕ್ಕೋಬೇಕು, ಎಕ್ಸ್ ಸ್ಕ್ವಯರ್ ಒಂದು ಕಾಲಮ್ ಹಾಕ್ಕೋಬೇಕು, ಒಂದು ಕಾಲಮನ್ನು ಡ್ರಾಫ್ಟ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ಕೆಳಗಡೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಇದೆ, ಇದು ಒಂದು ಕಾಲಮ್, ಎಕ್ಸ್ ಸ್ಕ್ವಯರ್ ವೈ ಒಂದು ಕಾಲಮ್ ಹಾಕ್ಕೋಬೇಕು. ನೆಕ್ಸ್ಟು ಎಕ್ಸ್ ಸ್ಕ್ವಯರ್ ಇಲ್ಲಿ ಮೇಲೆ ಇರ್ತದೆ ಇದು, ಸೊ ಅದೇ ಕಂಟಿನ್ಯೂ ಇರ್ತದೆ, ಸೊ ಅದು ಅದು ಬೇಕಾಗಿಲ್ಲ ಕಾಲಮ್ಸು. ಮತ್ತು ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಇದೆ, ಮತ್ತು ಇಲ್ಲೊಂದು ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಇದೆ. ಸಿಗ್ಮಾ ಎಕ್ಸ್ ವೈ ಇದೊಂದು ಕಾಲಮ್ ಮತ್ತು ಇದು ಒಂದು ಕಾಲಮ್. ನಾನು ಇನ್ನೊಂದು ಸರಿ ಹೇಳ್ತೀನಿ. ಲುಕ್ ಅಟ್ ದ ಇಕ್ವೇಷನ್ಸ್. ಹೌ ಮೆನಿ ಕಾಲಮ್ಸ್ ಹ್ಯಾಸ್ ಟು ಬಿ ಡ್ರಾಫ್ಟ್ ಆರ್ ಡ್ರಾನ್ ಇನ್ ದ ಟೇಬಲ್. Example here, sigma y one column, sigma x square second column, next sigma x y third column, next sigma x y b x square here ಇಲ್ಲಿ ಬಂದಿರುತ್ತೆ ಆಲ್ರೆಡಿ. ಇನ್ನೊಂದು ಸರಿ ಹೇಳ್ತೀನಿ, ಸಿಗ್ಮಾ ವೈ ಇದು ಇಯರ್ಸ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಬಗಲಿಗೆ ವೈ ಕಾಲಮ್, ಅದು ಪ್ರೊಡಕ್ಷನ್ ಅಥವಾ ಸೇಲ್ಸ್ ಏನು ಕೊಟ್ಟಿರ್ತಾರಲ್ಲ ಅದು ಬರ್ತದೆ. ಓಕೆ, ನೆಕ್ಸ್ಟು ನಂಬರ್ ಆಫ್ ಇಯರ್ಸು ಎನ್, ಅದು ಕ್ವಶನಲ್ಲಿ ಏನು ಇಯರ್ಸ್ ಕೊಟ್ಟಿರ್ತಾರೆ 7 years 5 years 4 years 6 years ಯಾವುದೇ ಇಯರ್ ಕೊಟ್ಟರೆ ಅದು ಬಂದುಬಿಡ್ತದೆ, ಅದಕ್ಕೇನು ಬೇಕಾಗಿಲ್ಲ ಕಾಲಮ್ಸು. ಎಕ್ಸ್ ಸ್ಕ್ವಯರ್ ಒಂದು ಕಾಲಮ್, ಇಲ್ಲೊಂದು ಕಾಲಮ್, ಇದಕ್ಕೊಂದು ಕಾಲಮ್, ಇದಕ್ಕೊಂದು ಕಾಲಮ್. ನೆಕ್ಸ್ಟು ಅಂದರೆ ಇದು ಇದ್ರ ಬದಲು ಇಲ್ಲಿ ಬರೀ ಇದು 1, ಇದು ಇಯರ್ ಒಂದು ಕಾಲಮ್, ಇದು ಪ್ರೊಡಕ್ಷನ್ ಆರ್ ಸೇಲ್ಸ್ 2 ಕಾಲಮ್. ನೆಕ್ಸ್ಟು ಎಕ್ಸ್ ಸ್ಕ್ವಯರ್ 3ನೇ ಕಾಲಮ್. ನೆಕ್ಸ್ಟು ಸಿಗ್ಮಾ ಎಕ್ಸ್ ಅಂದರೆ ಕಾಮನ್ ಆಗಿ ಅದಕ್ಕೆ ಡಿವಿಯೇಷನ್ ತೆಗಿತೀವಲ್ಲ ಅದಕ್ಕೊಂದು ಕಾಲಮ್. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ಒಂದು ಕಾಲಮ್. ನೆಕ್ಸ್ಟ್ ಸಿಗ್ಮಾ ಎಕ್ಸ್ ವೈ ಒಂದು ಕಾಲಮ್, ಅಂದರೆ ಎಕ್ಸ್ ವೈ ಒಂದು ಕಾಲಮ್ ಹಾಕೋಬೇಕು, ಎಕ್ಸ್ ಸ್ಕ್ವಯರ್ ವೈ ಒಂದು ಕಾಲಮ್. ನೆಕ್ಸ್ಟು ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಇಷ್ಟು ಕಾಲಮ್ಸನ್ನು ನಾವು ಡ್ರಾಫ್ಟ್ ಮಾಡಬೇಕು. ಈಗ ಕ್ವಶನ್ ಬರೀತೀನಿ, ಅದಕ್ಕೆ ಆನ್ಸರು ಬಿಡಿಸ್ತಾ ಹೋದಂತೆಲ್ಲ ನಿಮಗೆ ಗೊತ್ತಾಗ್ತದೆ. ಎಷ್ಟು ಕಾಲಮ್ಸ್ ಅಂತ ಹೇಳಿದೆ ನಾನು, ಸಿಗ್ಮಾ ವೈ 1, ಸಿಗ್ಮಾ ಎಕ್ಸ್ ಸ್ಕ್ವಯರ್. ಓಕೆ, ನೆಕ್ಸ್ಟ್ ಸಿಗ್ಮಾ ಎಕ್ಸ್ ವೈ ಒಂದು ಕಾಲಮ್, ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಒಂದು ಕಾಲಮ್. ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಒಂದು ಕಾಲಮ್. ನೆಕ್ಸ್ಟ್ ಕಾಮನ್ ಆಗಿ ಒಂದು ಎಕ್ಸ್ ಕಾಲಮ್ ಒಂದು ಹಾಕೋಬೇಕು.
ಹಿಯರ್ ಬಗಲಿಗೆ ಪ್ರೊಡಕ್ಷನ್ ಆರ್ ಸೇಲ್ಸ್ ಕೊಟ್ಟಿರ್ತಾರೆ ಅದನ್ನು ವೈ, ಇಯರ್ ಅನ್ನು ಎಕ್ಸ್ ಅಂತ ತಗೋಬೇಕು. ಪ್ರೊಡಕ್ಷನ್ ಸೇಲ್ಸ್ ಅದರ ಬಗಲಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ವೈ ಅಂತ ಕನ್ಸಿಡರ್ ಮಾಡಬೇಕು. ಲಾಸ್ಟ್ ಅದಾದಮೇಲೆ ಇವಿಷ್ಟು ಕಾಲಮ್ಸ್ ಹಾಕಿದ್ಮೇಲೆ ಲಾಸ್ಟಿಗೆ ಟ್ರೆಂಡ್ ವ್ಯಾಲ್ಯೂ ಒಂದು ಕಾಲಮ್ ಹಾಕಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನನ್ನು ನೋಡ್ತಾ ಹೋಗೋಣ. ಡಿಯರ್ ಫ್ರೆಂಡ್ಸ್, ಈಗ ಕ್ವಶನ್ ನೋಡೋಣ. ಇಲ್ಲಿ ಕ್ವಶನ್ ಇದೆ, ಕ್ಯಾಲ್ಕುಲೇಟ್ ದ ಟ್ರೆಂಡ್ ವ್ಯಾಲ್ಯೂ ಬೈ ದ ಮೆಥಡ್ ಆಫ್ ನಾನ್ ಲೀನಿಯರ್ ಟ್ರೆಂಡ್ ORR ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲಾ ಅಥವಾ ಫಿಟ್ ORR ಫಿಟ್ ಈಕ್ವೇಷನ್ y is equal to a plus bx plus cx ಸ್ಕ್ವೇರ್. ಓಕೆ, y is equal to a plus bx ಇಷ್ಟೇ ಇದ್ದಿದ್ರೆ ಅದು ಫಸ್ಟ್ ಮೆಥಡ್ ಮಾಡಿದ್ವಲ್ಲ, ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ನಾಗ ಸ್ಟ್ರೇಟ್ ಲೈನ್ ಟ್ರೆಂಡ್, ಅದು ಸ್ಟ್ರೇಟ್ ಲೈನ್, ಅದು ಲೀನಿಯರ್ ಟ್ರೆಂಡ್, ಇದು ನಾನ್ ಲೀನಿಯರ್ ಟ್ರೆಂಡ್. ಅದು ಅಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ಕಂಡು ಹಿಡಿದ್ರೆ ಸಾಕು. ಇಲ್ಲಿ a ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಈಕ್ವೇಷನ್ಸ್ ಮೂಲಕ ಇಲ್ಲಿ ನೀವು ಇದನ್ನು ಟ್ರೆಂಡ್ ವ್ಯಾಲ್ಯೂನ ಕಂಡುಹಿಡ್ರಿ ಅಂತ ಹೇಳಿದ್ದಾನೆ. ಸೊ ಇಯರ್ 2001 2005ವರೆಗೂ 2005ವರೆಗೂ ಸೇಲ್ಸ್ 24642. ಇದನ್ನು ನಾವು 5 ಇಯರ್ಸ್ ಕೊಟ್ಟಿದ್ದ ನೋಡ್ರಿ, 1 2 3 4 5 ಅಂದರೆ ಎನ್ ಅಂತ ಏನು ಇಕ್ವೇಷನ್ ಇತ್ತಲ್ಲ. ಸೊ ಎನ್ ಪ್ರಕಾರ ನಂಬರ್ ಆಫ್ ಇಯರ್ಸ್ ಎನ್ 5 ತೊಗೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್ ಬೈ ದ ಈಕ್ವೇಷನ್ ಆಫ್ y is equal to a plus bx cx ಸ್ಕ್ವೇರ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂ ಅಂತಲೂ ಬರಿಬೋದು. ಈಗ ಫ್ರೆಂಡ್ಸ್, ಈಗ ನಾನು ಹೇಳಿದ್ನೆಲ್ಲ ಈಕ್ವೇಷನ್ಸನ್ನು ರೆಡ್ಯೂಸ್ ಮಾಡೋದ್ರ ಬಗ್ಗೆ. ಈಗ ಎಷ್ಟು ಕಾಲಮ್ಸ್ ಇದೆ? ಎಕ್ಸ್ ವೈ, ಎಕ್ಸ್ ಅನ್ನೋದು ಅಂದರೆ ಮೇಲೆ ಇಯರನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ, ಇಯರನ್ನು ಎಕ್ಸು, ಸೇಲ್ಸನ್ನು ವೈ ಅಂತ ತೊಗೊಂಡು ಬರೆದಿದ್ದೀನಿ. ಇಲ್ಲಿ ಡಿವಿಯೇಷನ್ ಅಂದರೆ ನಥಿಂಗ್ ಬಟ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ತೊಗೊಂಡು. ಸೊ ಇಲ್ಲಿ ನಾನು ಕೆಲವೊಂದು ಕಾಲಮ್ಸನ್ನು ಹಾಕಿ ಅಂತ ಹೋಗಿದ್ದೀನಿ. ಎಕ್ಸ್ ಸ್ಕ್ವೇರ್ ಇಂದಿನ 2 ಕ್ವಶನ್ನಲ್ಲಿ ಬಿಡಿಸಿ ನಾವು ಫೋಟೋ ಹೊಡೆದು ವಾಟ್ಸಪ್ಪಲ್ಲಿ ಏನು ಹಾಕಿದ್ದೀನಲ್ವಾ, ಅದರಲ್ಲಿ ಎಕ್ಸ್ ಪವರ್ ಆಫ್ ಕ್ಯೂಬ್ ಹಾಕಿದ್ದೆ. ಇದರಲ್ಲಿ ನಾನು ಎನ್ಯುಲೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಬಗಲಿಗೊಂದು ಇದು ತೋರಿಸ್ತೀನಿ ನಿಮಗೆ. ಸೊ ಫಾರ್ಮುಲಾ, ಸೊ ಸಿಗ್ಮಾ ವೈ ಈಸ್ ಈಕ್ವಲ್ ಟು NA ಪ್ಲಸ್ ಸಿಗ್ಮಾ ಎಕ್ಸ್ ಸ್ಕ್ವಯರ್, ಸಿಗ್ಮಾ ಎಕ್ಸ್ ವೈ ಈಸ್ ಈಕ್ವಲ್ ಟು ಬಿ ಎಕ್ಸ್ ಸ್ಕ್ವಯರ್, ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ ಈಸ್ ಈಕ್ವಲ್ ಟು ಎ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಸಿಗ್ಮಾ ಎಕ್ಸ್ ಪವರ್ ಆಫ್ 4. ಇದೇ ಪ್ರಕಾರ ಇಲ್ಲಿ ಕಾಲಮ್ಸನ್ನು ಹಾಕ್ಕೊಂಡಿದ್ದೀನಿ, ನೀವು ಗಮನಿಸ್ಬೋದು. ಈ ಕಡೆ ನೋಡಬೇಕು, ಇಲ್ಲಿ ಪೆನ್ ಇಟ್ಟಿದ್ದೀನಿ. ಸೊ ಅದೇ ಥರ ಇಲ್ಲಿ ಸಿಗ್ಮಾ ವೈ ಅಂತ ಹೇಳಿದ ಕೂಡಲೇ ಸೊ ಅದ್ರ ಪ್ರಕಾರ ಒಂದು ಸತಿ ಇಲ್ಲಿ ತೊಗೊಂಬರ್ತೀನಿ ನೋಡಿರಿ, ನಿಮ್ಗೆ ಐಡಿಯಾ ಬರ್ತದೆ. ಓಕೆ ಈಗ look at the formula. ಓಕೆ ಸೊ ಸಿಗ್ಮಾ ವೈ ಅಂದ್ಕೊಳ್ಳೆ ಇದು ಬರ್ತದೆ, ಪೆನ್ ನೋಡಬೇಕು. ನೆಕ್ಸ್ಟ್ ಅದಾದ ನಂತರ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಕೂಡ ಇದೆ. ಎಷ್ಟು ನೋಡಬೇಕು ನೀವೇ, ಕ್ಲಿಯರಾಗಿ ಕಾಣಿಸುತ್ತೆ. ಓಕೆ, ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಲಮ್ ಇದೆ, ಇಲ್ಲಿದೆ ಕಾಲಮ್ ಎಕ್ಸ್ ಸ್ಕ್ವೇರ್. ಸೊ ನೋಡ್ರಿ, ಭಾಳ ಚೆಂದ ಇದೆ ಇದು, ಅರ್ಥ ಮಾಡ್ಕೊಳ್ರಿ, ಕಷ್ಟ ಏನಿಲ್ಲ. ಓಕೆ, ಈ ಫಾರ್ಮುಲಾಸ್ ಪ್ರಕಾರ, ಈ ಫಾರ್ಮುಲಾಸ್ ಏನಿದೆ, ಈಕ್ವೇಷನ್ಸ್ ಏನಿದೆ, ಈಕ್ವೇಷನ್ಸ್ ಪ್ರಕಾರ ನಾನು ಕಾಲಮ್ಸನ್ನು ಹಾಕಿದ್ದೇನೆ ಅಂತ ನೀವು ಗಮನಿಸಬೇಕು. ಓಕೆ ವಿದ್ಯಾರ್ಥಿಗಳೇ, ಈಗ ನೋಡಿ, ಸಿಗ್ಮಾ ವೈ ಅಂದರೆ ಸೇಲ್ಸ್ ಏನಿದೆಯಲ್ಲ 24642, ಅದು ಸಿಗ್ಮಾ ವೈ ಬಂದುಬಿಡ್ತು. ಇದು ಬೆರಳು ನೋಡ್ಬೇಕು ನಾನು, ಫಿಂಗರ್. ನೆಕ್ಸ್ಟ್ ಅದಾದ ನಂತರ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ 1 2 3 4 5 ಅಂದರೆ 2001 2005ವರೆಗೂ. ಎಕ್ಸ್ ಸ್ಕ್ವಯರ್, ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ನೋಡ್ರಿ, ಕಾಲಮ್ ಎಕ್ಸ್ ಸ್ಕ್ವಯರ್ ಇದೆ. ನೆಕ್ಸ್ಟು ಸಿಗ್ಮಾ ಎಕ್ಸ್ ವೈ, ಅದೂ ಇದೆ ಲಾಸ್ಟು ನೋಡಿ. ಓಕೆ, ಸಿಗ್ಮಾ ವೈಗೆ ಎಕ್ಸ್ ವೈ, ಇದರಲ್ಲಿ ಏನಿದೆ ಸಿಗ್ಮಾ ಎಕ್ಸ್ ವೈ, ಇಲ್ಲಿದೆ ಸಿಗ್ಮಾ ಎಕ್ಸ್ ವೈ, ಇಲ್ಲಿದೆ ಎಕ್ಸ್ ವೈ ಸಿಕ್ತು, ಅದನ್ನು ಕೂಡಿಸಿದ್ರೆ ಸಿಗ್ಮಾ ಎಕ್ಸ್ ವೈ ಆಗುತ್ತೆ. ಎಕ್ಸ್ ಸ್ಕ್ವಯರ್ ಒಂದು ಕಾಲಮ್, ಇಲ್ಲೊಂದು ಎಕ್ಸ್ ಸ್ಕ್ವಯರ್ ಇದೆ. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ವೈ, ಸೊ ಇದನ್ನು ಎಕ್ಸ್ ಸ್ಕ್ವಯರ್ ವೈ ಇಲ್ಲೊಂದು ಕಾಲಮ್ ಹಾಕಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಎ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಇಲ್ಲಿ ಕಾಮನ್ ಐತಲ್ಲ, ಅದೇ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಸಿ ಎಕ್ಸ್ ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಇದೆ. ಸೊ ಅದನ್ನು ನಾನು ಎಕ್ಸ್ ಪವರ್ ಆಫ್ 4 ಇಲ್ಲಿ ಹಾಕಿದ್ದೀನಿ. ಹಿಂದಿನ ಕ್ವಶನಲ್ಲೇ ನಾನೇನು ಮಾಡಿದ್ದೆ, ಹಿಂದಿನ 2 ಕ್ವಶನ್ ಆನ್ಸರ್ಸ್ ಬಿಡಿಸಬೇಕಾದ್ರೆ ಎಕ್ಸ್ ಪವರ್ ಆಫ್ ಕ್ಯೂಬ್ ಅಂದರೆ ಎಕ್ಸ್ ಪವರ್ ಆಫ್ ಕ್ಯೂಬ್ ಹಾಕಿದೆ, ಇದರಲ್ಲಿ ಹಾಕಿಲ್ಲ. ಇಲ್ಲಿ ಕೂಡ ಈಕ್ವೇಷನ್ಸ್ ನೀವು ನೋಡ್ಬೋದು, ಇದನ್ನು ರೆಡ್ಯೂಸ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಸೊ ಈಕ್ವೇಷನ್ಸ್ ನೋಡ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಐಡಿಯಾ ಬರ್ತದೆ. ಅಲ್ಲಿವರೆಗೂ ನಿಮಗೆ ಈ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟನೇ ಆಗ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಈಗ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಏನು ಈಕ್ವೇಷನ್ಸ್ ರೆಡ್ಯೂಸ್ ಆಗಿದೆ ಒಂದು ಸತಿ ನೋಡ್ಕೊಂಡ್ಬಿಡ್ರಿ, ಬೇಕಾದ್ರೆ ನೀವು ಪೆನ್ಸಿಲಿಂದ ಬರ್ಕೊಳ್ರಿ, ಐಡಿಯಾ ಬರ್ತದೆ.
ಓಕೆ, ನಾನ್ ಲೀನಿಯರ್ ಟ್ರೆಂಡ್ ಅಥವಾ ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲಾ. ಓಕೆ, ಸೊ ಈಕ್ವೇಷನ್ಸ್ ಪ್ರಕಾರ, ಕೆಳಗಿನ ಈಕ್ವೇಷನ್ಸ್ ಪ್ರಕಾರ ಇಲ್ಲಿ ಟೇಬಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಸೊ ಒಂದು ಸತ ನೀವು ನೋಡ್ಕೋಬೇಕು. ಎಕ್ಸ್ ವೈ ಮತ್ತು ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಪವರ್ ಆಫ್ 4 ಇದೆ. ಇಂದಿನ ಟೇಬಲಲ್ಲಿ ಹಿಂದೆ ಎರಡು ಟೇಬಲ್ ಫೋಟೋ ಹಾಕಿದ್ರೆ ಅದರ ಎಕ್ಸ್ ಪವರ್ ಆಫ್ ಕ್ಯೂಬ್ ಇಲ್ಲ, ಇದರಲ್ಲಿದೆ. ಸೊ ಅದರಲ್ಲಿತ್ತು, ಇದರಲ್ಲಿ ಎಕ್ಸ್ ಪವರ್ ಆಫ್ ಕ್ಯೂಬ್ ಇಲ್ಲ. ಸೊ ಅಕಾರ್ಡಿಂಗ್ ಟು ಈಕ್ವೇಷನ್ಸ್ ಪ್ರಕಾರ ಈಗ ಬಿಡಿಸ್ತಾ ಹೋಗೋಣ. ಓಕೆ, ಇಲ್ಲಿ ಗಮನಿಸಬೇಕು. ಈಗ 1 2 3 4 5 ಇದೆ. ಸೊ ಆಡ್ ನಂಬರ್ ಇದೆ. ಸೊ ಡಿವಿಯೇಷನ್ ಏನು ಮಾಡಿರಿ, ಮಿಡಲ್ ಆಫ್ ದ ಇಯರನ್ನು 0 ತೊಗೊಳ್ಳಿ. ಅಂದರೆ ಇವೆರಡು ಮಿಡಲ್ ಆಫ್ ಇಯರ್ ಅಂದರೆ ಇದು 0. ಓಕೆ, 0 ತೊಗೊಂಡ್ವಾ. ನೆಕ್ಸ್ಟ್ ಇದನ್ನೇನು ಮಾಡಿರಿ, ಇಲ್ಲಿ ಮೇಲೆ ಇಲ್ಲಿ -1 -2 -1 -2 ಸಿಕ್ತು. ಈ ಕಡೆ ಕೆಳಗಡೆ ಏನು ಉಳಿತದೆ, +1 ನೆಕ್ಸ್ಟ್ +2. ಓಕೆ, ಮಧ್ಯದಲ್ಲಿ 0 -1 -2 +1 +1 +2. ಓಕೆ, ಇದು ಆಡ್ ನಂಬರ್. ನಾವು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಬಂದಾಗ, ಅಂದರೆ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಸ್ಟ್ರೇಟ್ ಲೈನ್ ಮೆಥಡ್ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮಾಡಿದ್ವಿ. y = a + bx. ಇಲ್ಲಿ ಸೇಮ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎರಡನ್ನು ಗುಣಾಕಾರ ಮಾಡಬೇಕು. 2 2 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ 1 1 1, ನೆಕ್ಸ್ಟ್ 0 0. ಓಕೆ, ನೆಕ್ಸ್ಟ್ 1 1 1, ನೆಕ್ಸ್ಟ್ 2 2 4. ಓಕೆ, ನೆಕ್ಸ್ಟ್ ಅದಾದಮೇಲೆ ಎಕ್ಸ್ ಪವರ್ ಆಫ್ 4 ಅಂತ ಇದೆ. ಅಂದರೆ ಇದನ್ನು ಇನ್ನೊಂದು ಸತಿ 4 4 ಎಷ್ಟು, 16. ಅಂದರೆ ಅದು ಆಲ್ರೆಡಿ ಸ್ಕ್ವೇರ್ ಆಗಿದೆ. ಇನ್ನೊಂದು ಸತಿ ಮಾಡಿದ್ರೆ 4 4 16. ಅಂದರೆ ಈ ಎರಡನ್ನು 4 ಸರಿ ಮಾಡಬೇಕು. 4 ಸರಿ, 2 × 2 × 2 × 2 4, 2 × 2 × 2 × 2, 2 2 4, 4 2 8, 8 2 16. ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಸೊ ಹಾಗಾಗಿ 4 4 16. ನೆಕ್ಸ್ಟ್ 1 1 1 0. ನೆಕ್ಸ್ಟ್ 1 1 1, ನೆಕ್ಸ್ಟ್ 4 4 16. ಓಕೆ, ನೆಕ್ಸ್ಟ್ ಇದಾದ ನಂತರ ವಿದ್ಯಾರ್ಥಿಗಳೇ ಎಕ್ಸ್ ಸ್ಕ್ವೇರ್ ವೈ ಇದೆ. ಇದು ಎಕ್ಸ್ ಸ್ಕ್ವೇರ್, ಇದು ವೈ, ಇವೆರಡನ್ನ ಗುಣಾಕಾರ ಮಾಡಬೇಕು. 2 4 8. ನೆಕ್ಸ್ಟ್ 4 1, ಅದು ಎಂತ ನಾವು ನೋಡ್ರಿ, ಸಾರಿ, ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಇಡ್ರಿ. 4 2 8, 4 1 4. ಸೊ 4 ಇಲ್ಲಿ ಬರೀಬೇಕು. ನೆಕ್ಸ್ಟ್ ಅದಾದ ನಂತರ 6 0, 6 × 0 ಎಷ್ಟಾಗುತ್ತೆ, 6 × 0 0. ನೆಕ್ಸ್ಟ್ 4 1s are 4. ನೆಕ್ಸ್ಟ್ 2 4s are 8. ಓಕೆ, ಗೊತ್ತಾಯ್ತಾ? ಇನ್ನು ಸರಿ ನೋಡ್ರಿ, ಹೇಳ್ತೀನಿ. ಸ್ಕ್ವಯರ್, ಇಲ್ಲಿದೆ ಸ್ಕ್ವಯರು, ಇದು ಸ್ಕ್ವಯರ್ ಕಾಲಮ್, ಇದು ಸ್ಕ್ವಯರ್ ಕಾಲಮ್. ಸ್ಕ್ವಯರ್ ಕಾಲಮ್ ಆಯಿತು. ಮತ್ತು ವೈ ಕಾಲಮ್ ಯಾವುದು, ಇಲ್ಲಿ ಎರಡನೇದಿದೆ ಸೇಲ್ಸ್. ಮೇಲೆ ಕ್ವಶನಲ್ಲಿ ಕೊಟ್ಟಿತ್ತಲ್ಲ ಅದೇ ಸೇಲ್ಸ್ ಇದು, ಅದನ್ನು ವೈ ಅಂತ ಕನ್ಸಿಡರ್ ಮಾಡಿದ್ವಿ. ಈ 4 2 1 4 0 6 4 1 2 4 4 1 2 4 ಗುಣಾಕಾರ ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ವ್ಯಾಲ್ಯೂ ನಿಮಗೆ ಸಿಕ್ಬಿಡ್ತದೆ. ನೆಕ್ಸ್ಟ್ ಇದಾದ ನಂತರ ಲಾಸ್ಟಿಗೆ ಇಲ್ಲೊಂದು ಕಾಲಮ್ ಇದೆ, ಎಕ್ಸ್ ವೈ ಅಂತ ಇದೆ. ಈ ಎಕ್ಸ್ ವೈಯನ್ನು ಮಲ್ಟಿಪ್ಲೈ ಮಾಡ್ತಕ್ಕಂಥ ಸಮಯ. ಸೊ ಎಕ್ಸ್ ಅಂದರೆ ಇದು ಕಾಮನ್ ಎಕ್ಸ್ ತೊಗೊಂಡಿರೋದು, ಮತ್ತು ಇದಕ್ಕೆ ಹೋಗಬಾರ್ದು, ಇದಕ್ಕೆ ಬರಬೇಕು. ಎಕ್ಸ್ ವೈ. ಸೊ ಹಾಗಾಗಿ ಎಕ್ಸ್ ವೈ ಅಂದುಕೊಳ್ಳೆ ಈ ಎಕ್ಸ್ ವೈನಷ್ಟೇ ಮಲ್ಟಿಪ್ಲೈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಓಕೆ, ಲುಕ್ ಅಟ್ ದ ಕ್ವಶನ್, ಲುಕ್ ಅಟ್ ದ ಟೇಬಲ್. ಓಕೆ, 1 by 1 ಬಿಡಿಸ್ತಾ ಹೋಗೋಣ, ಅಂದರೆ ಗುಣಾಕಾರ ಮಾಡ್ತಾ ಹೋಗೋಣ. ಮಲ್ಟಿಪ್ಲೈ ಮಾಡಬೇಕು. 2 × 2 2 2 4 -4, ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟ್ 4 1s are 4, ಪ್ಲಸ್ ಇಂಟು ಮೈನಸ್ ಮೈನಸ್ -4. ಓಕೆ, ನೆಕ್ಸ್ಟು 6 × 0 0, 4 × 1 4 1 4, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟು 2 2 2 4 2 2 4, ಎಂಥ 4 ಅದು, +4. ಸೊ ಇಲ್ಲಿ ವ್ಯಾಲ್ಯೂಸನ್ನು ನೋಡಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇನ್ನೊಂದು ಸರಿ ಲೆಕ್ಕ ನೋಡ್ರಿ. 2 2 4 -4, 4 1 4 -4,
6 ಇಂಟು 0 6. ಸೊ 4 1 4, 2 2 4. ಸೊ ಹಾಗಾಗಿ ಇಲ್ಲಿ ಏನಾಯಿತು ವ್ಯಾಲ್ಯೂ? ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, -8 ಆಯಿತು. ಇಲ್ಲಿ +4 +4 ಇದೆ, ಇಲ್ಲಿ +8 ಆಯಿತು. ಇಲ್ಲಿ ಏನು ಬಂತು ಆನ್ಸರ್ ನಿಮಗೆ ಸಿಗೋದು, ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ಸಿಗುತ್ತೆ ನಿಮಗೆ ಇಲ್ಲಿ? 0. ಸಿಗ್ಮಾ XY 0 ಸಿಕ್ಬಿಡ್ತು. ಸೊ ಗೊತ್ತಾಯ್ತಾ ಪ್ರಿಯ ವಿದ್ಯಾರ್ಥಿಗಳೇ? ನೋಡ್ರಿ, ಇಲ್ಲಿ ಆ್ಯಕ್ಚುಲಿ ಸಿಗ್ಮಾ XY 0 ಬಂದಿದೆ. ಇದು ಸಾಮಾನ್ಯವಾಗಿ ಭಾಳ ಕಡಿಮೆ ಬರೋದು. ಸೊ ಬಂದಿದೆ ಇಲ್ಲಿ. ಈ ಥರ ಬಂದರೆ ಆಲ್ಮೋಸ್ಟ್ ಬಿ ವ್ಯಾಲ್ಯೂ ಸಮಥಿಂಗ್ 0 ಬರೋ ಚಾನ್ಸಸ್ ಭಾಳ ಇರ್ತದೆ. ಸೊ ಇದು ನನ್ನ ಓನ್ ಕ್ವಶನ್ಸ್ ಬರೆದು ಹಾಕಿದ್ದೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂಥೇಳಿ. ಸೊ ಈಗ ಕೂಡಿಸ್ತಾ ಹೋಗೋಣ. ಲಾಸ್ಟ್ ಒಂದು ಕಾಲಮ್ ಇದೆ, ಅದು YC ಕಾಲಮು. ಅದು ಟ್ರೆಂಡ್ ವ್ಯಾಲ್ಯೂ ಲಾಸ್ಟಿಗೆ ಫೈಂಡ್ ಔಟ್ ಮಾಡೋಣ. ಈಗ x² y ಇದೆ, 8 4 ಮತ್ತು ಇಲ್ಲಿ 4 8 ಇದೆ. ಸೊ ಎಷ್ಟಾಯಿತು? ಎಷ್ಟಾಗುತ್ತೆ? 8 4 + 8 8 4 ಅಂದರೆ 12 + 12 ಎಷ್ಟಾಯಿತು? 28 ಅಲ್ಲ, ಸಾರಿ, ಎಸ್, 12 8 16, ಓಕೆ, 24 ಆಗುತ್ತೆ. ಓಕೆ, ನೆಕ್ಸ್ಟ್ ಇಯರ್ ಇಲ್ಲಿ ನೋಡ್ರಿ, ಸಿಗ್ಮಾ x⁴ 16 + 1 + 1 + 16 ಮಾಡಿದ್ರೆ ನಿಮಗೆ ಆನ್ಸರು ಟೋಟ್ಲ್ ಮಾಡಿದ್ರೆ 17 + 17 ಎಷ್ಟಾಯಿತು? 34 ಆಯಿತು. ಯಾರೋ ಮಾರ್ಕ್ ಹಾಕಿ ನಾನು ಇಲ್ಲಿ 34 ಬರೆದಿದ್ದೀನಿ. ಅದೇ ಥರ ಇಲ್ಲಿ x² ಇದೆ. x² ಅನ್ನು 4 + 1 + 0 + 4 1 + 4 ಕೂಡಿಸಿದ್ರೆ ನಿಮಗೆ ಎಷ್ಟು ಸಿಗ್ತದೆ? 10 ಸಿಕ್ತು. ಸೊ ಇದು ಸಿಗ್ಮಾ x² ನಿಮಗೆ 10 ಸಿಕ್ತಂಗೆ ಆಯಿತು. ಸೊ 10. ಸೊ ಇಲ್ಲಿ ಯಾರೋ ಮಾರ್ಕ್ ಇಟ್ಟಿದ್ದೀನಿ, ಇಲ್ಲಿ ಸಿಗ್ಮಾ x² = 10 ಅಂತ. ಅದೇ ಥರ ಇಲ್ಲಿ ಸಿಗ್ಮಾ x ಇದೆ. ಸಿಗ್ಮಾ x ಕೂಡ ನೀವು ನೋಡ್ರಿ, ಅದು ಕೂಡ -2 -1 0 1 2 ಇದೆ. ಇಲ್ಲಿ ನೋಡ್ಕೊಂತ ಬರ್ಬೋದು ನೀವು. ಸೊ ಇದನ್ನೇನು ಮಾಡ್ರಿ ನೀವು ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ -2 -1 ಮತ್ತು -2 ಇದೆ. ಇದು ಒಂದು ಸೈಡ್ ಮಾಡ್ಕೋಬೇಕು, ಇದು ಒಂದು ಸೈಡ್ ಮಾಡಿಕೊಂಡ್ರೆ ಈ -3 +3 ತೆಗೆದ್ರೆ ನಿಮಗೆ ಸಿಗ್ಮಾ x = 0 ಸಿಗುತ್ತೆ. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಬೇಕು. 2 + 4 + 6 + 4 + 2 ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 6 3 18 ಸಿಗುತ್ತೆ. ಅಂದರೆ ಸಿಗ್ಮಾ XY ಕೆಳಗಡೆ ಯಾರೋ ಮಾರ್ಕ್ ಇದೆ ನೋಡ್ರಿ, ಯಾರೋ ಮಾರ್ಕ್ ಬರೀತೀನಿ ಇವಾಗ. ಓಕೆ, ಸಿಗ್ಮಾ y = 18. ಗೊತ್ತಾಯ್ತಾ? 2 + 4 + 6 + 4 + 6 ಮಾಡಿದ್ರೆ ನಿಮಗೆ 18 ಆನ್ಸರ್ ಸಿಗ್ಮಾ y ಸಿಕ್ತು. ಸೊ ಸಿಗ್ಮಾ y 2 + ಇನ್ನೊಂದ್ಸತಿ ನೋಡ್ರಿ, 2 + 4 + 6 + 12 ಆಯಿತು. ಇಲ್ಲಿಗೆ 6 12 ಆಯಿತು. 12 + 4 16 16 + 2 18. ಸೊ ಸಿಗ್ಮಾ y 18 ಸಿಕ್ತು. ಇದು ಸಿಗ್ಮಾ y ನಿಮಗೆ ಗೊತ್ತಿದೆ. ಇದು ಈಗ ತಾನು ಹೇಳಿದೆ, ಮೈನಸ್ನಲ್ಲಿ ಪ್ಲಸ್ ತೆಗೆದ್ರೆ ಸಿಗ್ಮಾ x = ಎಷ್ಟು ಬಂತು? 0. ಸೊ ಈಗ ಲಾಸ್ಟ್ ಒಂದು ಕಾಲಮ್ ಇದೆ, ಇದನ್ನು ಇಕ್ವೇಷನ್ಸ್ ಮೂಲಕ ಲಾಸ್ಟಿಗೆ ಫಿಲ್ ಮಾಡೋಣ. ಓಕೆ, ಇಕ್ವೇಷನ್ಸ್ ಬರೀತೀನಿ ಇವಾಗ. ಈ ಇಕ್ವೇಷನ್ಸಲ್ಲಿ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ವ್ಯಾಲ್ಯೂಸ್ ಏನಿದಾವಲ್ಲ, ಸಿಗ್ಮಾ XY, ಸಿಗ್ಮಾ x² y, ಸಿಗ್ಮಾ x⁴, ಆಮೇಲೆ ಸಿಗ್ಮಾ x², ಸಿಗ್ಮಾ XY, ಇವೆಲ್ಲ ಏನಾಗುತ್ತೆ ಈಕ್ವೇಷನ್ಸ್ನಲ್ಲಿ ಕಾಂಪ್ಯೂಟ್ ಮಾತ್ರ ಇನ್ಸರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ABC ವ್ಯಾಲ್ಯೂನ ಕಂಡುಹಿಡಿದಾದ್ಮೇಲೆ ನೆಕ್ಸ್ಟ್ ನಾವು ಈಗ ಟ್ರೆಂಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಈ ಲಾಸ್ಟ್ ಕಾಲಮ್ನಲ್ಲಿ ಹಾಕೋಣ. ನೋಡಿರಿ ಮಿತ್ರರೇ, ಮೈ ಡಿಯರ್ ಫ್ರೆಂಡ್ಸ್, ಆ್ಯಸ್ ಪರ್ ದ ಟೇಬಲ್ ವ್ಯಾಲ್ಯೂ ಇಲ್ಲೆಲ್ಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಪೇಜಲ್ಲಿ. ಅಂದರೆ ಆ ಪೇಜಲ್ಲಿ ಮುಗಿದೋಯ್ತು. ಈ ಇಕ್ವೇಷನ್ಸ್ 3 ಇಕ್ವೇಷನ್ಸ್ ಇದೆ. ಸೊ ಈ ವ್ಯಾಲ್ಯೂಸನ್ನ ಈ ಇಕ್ವೇಷನ್ಸಲ್ಲಿ ಫಿಲ್ ಮಾಡೋಣ. ಸಿಗ್ಮಾ y ಅಂದರೆ 18, n ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟಿತ್ತು? 1 2 3 4 5 ಅಂದರೆ 2001 ಇಲ್ಲಿ ನೋಡಬೇಕು ನೀವು. ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿರಿ ಇಯರು. 2001 2005 ಅಂದರೆ 5 ಇಯರ್ಸು. ಸೊ ಹಾಗಾಗಿ 2001 2001 2 3 4 5 1 2 3 4 5. ಸೊ ಹಂಗಾಗಿ n ಎಷ್ಟು ಬರೀಬೇಕಿಲ್ಲಿ? n ಎಷ್ಟು ಬರೀಬೇಕು? 5. n ಅಂದರೆ 5 ಬಂತು. ಇಲ್ಲಿ 5 ಬರೀಬೇಕು. XC ಕಾಮನ್ ಹಂಗೆ ಇರ್ತದೆ. x² ಅಂದ್ಕೊಳ್ಳೆ ಇಲ್ಲಿ ಮೇಲೆ ನೋಡಬೇಕು 10 ಇದೆ. ಇಲ್ಲಿ ಈ ವ್ಯಾಲ್ಯೂನ ಹಾಕಬೇಕಾಗುತ್ತೆ. ನೆಕ್ಸ್ಟು ಸಿಗ್ಮಾ XY ಅಂದರೆ 0 ಬಂದಿದೆ, 0 ಹಾಕೋಣ. ಮತ್ತು x² ಅಂತ ಇದೆ, x² ಇಲ್ಲಿ ಮೇಲೆ 10 ಇದೆ, 10 ಹಾಕೋಣ. ಓಕೆ, ನೆಕ್ಸ್ಟು x² y ಅಂತ ಇದೆ. x² ಇಲ್ಲಿ y ಅಂತ ಇರೋದಕ್ಕೋಸ್ಕರ ಇಲ್ಲಿ x² y ಎಷ್ಟಿದೆ ನೋಡಬೇಕು. x² y 24 ಇದೆ, 24 ಪೋಸ್ಟ್ ಮಾಡಬೇಕು ಇಲ್ಲಿ 24. ನೆಕ್ಸ್ಟ್ x² ಒಂದಕ್ಕೂ ಸಿಗ್ಮಾ x² ಅಂದರೆ ಇದೆ ತೊಗೋಬೇಕು. ನೋಡಿರಿ, ಹಿಂದಿನ ಕ್ವಶನಾಗ ನಾನು ಇದೆಲ್ಲ
ಪವರ್ ಆಫ್ ಸಿಗ್ಮಾ ಎಕ್ಸ್ ಪವರ್ ಆಫ್ ಕ್ಯೂ ಬರೆದಿದೆ, ಇದ್ರಾಗ ಬರೆದಿಲ್ಲ. ಸೊ ಇಲ್ಲಿ ಕಾಮನ್ ಆಗಿ ಸಿಗ್ಮಾ ಎಕ್ಸ್ ತೋರಿಸಿದ್ದೀನಿ, ಇದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಇದೆ, ಅದ್ರ ವ್ಯಾಲ್ಯೂ ಇಲ್ಲಿ 34 ಇದೆ. ಇವನ್ನ ಈ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಮಾಡೋಣ ಸಬ್ಸ್ಟಿಟ್ಯೂಟ್. ಬರೆದು ತೋರಿಸ್ತೀನಿ ನಿಮಗೆ. ನೋಡ್ರಿ ಮಿತ್ರರೇ, ಈಗ ಬರೆದಿದ್ದೀನಿ. ಸೊ ಇಕ್ವೇಷನ್ಸ್ ಪ್ರಕಾರ ನೀವು ಸ್ವಲ್ಪ ಗಮನ ಇಟ್ಕೋಬೇಕು. ಸಿಗ್ಮಾ ವೈ ಅಂದುಕೊಳ್ಳೆ 18 ಬರೆದಿದ್ದೀನಿ. 18 ಸಿಗ್ಮಾ ವೈ ಇಲ್ಲಿದೆ 18. ಸೊ ಅದನ್ನು ಆ್ಯಸ್ ಯೂಶ್ವಲ್ ಹಾಗೆ ಬರ್ತೀನಿ. ಸೊ ಅದೇ ಥರ ಪ್ರತಿಯೊಂದು ವ್ಯಾಲ್ಯೂವನ್ನು ಎ ಅಂದುಕೊಳ್ಳೆ 5a ಬರೆದಿದ್ದೀನಿ. ಸೊ 5 ಇಯರ್ಸು. ಸಿ 10 ಅಂದರೆ ಇಲ್ಲಿ ಸಿ 10 ಅಂದರೆ ಸಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇದ್ದರೆ ಸಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮೇಲೆ 10 ಇದೆ, 10 ಹಾಗೆ ಬರೆದಿದ್ದೀನಿ. ಓಕೆ, ನೆಕ್ಸ್ಟು ಸಿಗ್ಮಾ ಎಕ್ಸ್ ವೈ ಇದೆ. ಸಿಗ್ಮಾ ಎಕ್ಸ್ ವೈ 0 ಬಂದಿದೆ. ಸೊ ಈ 0 ವ್ಯಾಲ್ಯೂನ ಹಾಗೆ ಈ ಇಕ್ವೇಷನ್ಸ್ ಪ್ರಕಾರ ಇಲ್ಲಿ ಬರೆದಿದ್ದೀನಿ. ಬಿ ಹಾಗೆ ಬರ್ಕೊಂಡಿನಿ. ಬಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದ್ಕೊಳ್ಳೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟಿದೆ ಇಲ್ಲಿ ನೋಡಬೇಕು, 10 ಇದೆ. 10ನ ಹಾಗೆ ಬರೆದಿದ್ದೀನಿ ಬಿ 10 ಅಂತ. ಅದೇ ಥರ ಮೂರನೇ ಇಕ್ವೇಷನ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ವೈ ಇದೆ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ವೈ 24 ಇದೆ. 24 ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅದಾದ ನಂತರ ಎ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ 10 ಇದೆ ಇಲ್ಲಿ ಮೇಲೆ. ಸೊ 10 ಅಂದ್ಕೊಳ್ಳಿ, ಅದನ್ನು 10 ಹಾಗೆ ಬರ್ದೇನೆ ಬಿ 10 ಅಂತ. ಇಲ್ಲಿ ಬಿ ಇರೋದ್ರಿಂದ ಬಿ 10 ಹಾಗೆ ಬರ್ದೇನೆ. ಅದೇ ಥರ ಇಲ್ಲಿ ಕೂಡ ಮತ್ತು ಅದೇ 10 ಬರ್ದಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. 24 ಈಸ್ ಈಕ್ವಲ್ ಟು ಎ 10 ಅಂದರೆ ಎ ಕಾಮನ್ನು. ಇಲ್ಲಿ ಸ್ಕ್ವೇರ್ ಅಂದರೆ ಇದೇ 10 ಇಲ್ಲಿ ಮೇಲೆ ಇರೋದನ್ನು ಬರ್ದಿದ್ದೀನಿ, ನೀವು ನೋಡ್ಕೋಬೇಕು. ನೆಕ್ಸ್ಟು ಪ್ಲಸ್ಸಿಗೆ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸಿ ಹಾಗೆ ಬರ್ಕೊಂಡೀನಿ. ಎಕ್ಸ್ ಸಿಗ್ಮಾ ಎಕ್ಸ್ ಪವರ್ ಆಫ್ 4 ಇದೆ. ಇದರಿಂದ ತೊಗೊಬಂದೆ ಇಲ್ಲಿ ಮೇಲೆ ನೋಡಬೇಕು. ಇಲ್ಲಿ ಸಿಗ್ಮಾ ಎಕ್ಸ್ ಪವರ್ ಆಫ್ 4 34 ಇದೆ. ಆ 34ಅನ್ನು ಡೈರೆಕ್ಟಾಗಿ ಇಲ್ಲಿ ಬರೆದಿದ್ದೀನಿ. ಸೊ ಇದು ಇಕ್ವೇಷನ್ಸಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದು. ಇದರಲ್ಲಿ ಫಸ್ಟ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾಗಿದ್ದು ಬಿ ವ್ಯಾಲ್ಯೂ ಕಂಡುಹಿಡಿಬೇಕು. ಬಿ ವ್ಯಾಲ್ಯೂಗೆ ಈಸಿಯಾಗಿ ನೀವು ಅಸರ್ಟೈನ್ ಮಾಡ್ಬೋದು. ಈಸಿ ಇಕ್ವೇಷನ್ಸ್ 3 ಇಕ್ವೇಷನ್ಸ್ ಇದೆ. ಓಕೆ, ಬಿ ತೊಗೊಂಡಾಗ ಬಿ ಈಸ್ ಈಕ್ವಲ್ ಟು ಅಂದರೆ ಎರಡನೇ ಇಕ್ವೇಷನ್ಸು ನಾನು ಮಾಡ್ತಾ ಇದ್ದೀನಿ. ನೋಡಿರಿ, ಪಿನ್ ಟು ಪಿನ್ ನೀವು ನೋಡ್ಕೊಂತ ಹೋದ್ರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಬಿ ಈಸ್ ಈಕ್ವಲ್ ಟು 10 ಅಂದರೆ 0 ಇದೆ, 10 ಇದೆ ಅದರ ಬಗಲಿಗೆ, ಅಂದರೆ ವೇರಿಯಬಲ್ ಪಕ್ಕಿರೋದು ಯಾವಾಗಲೂ ಕೆಳಗೆ ಹೋಗುತ್ತೆ. ಟು 10 ಬಿ 0/10 ಮಾಡಿದ್ರೆ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿರಿ, ಗುಣಾಕಾರ ಮಾಡಲಿ ಅಥವಾ ಭಾಗಾಕಾರ ಮಾಡಲಿ ಏನು ಬರ್ತದೆ 0. ಅಂದರೆ ಬಿ ವ್ಯಾಲ್ಯೂ ಎಷ್ಟು ಬಂತು 0. ಓಕೆ, ಗುಣಾಕಾರ ಮಾಡಿ ನೋಡಿರಿ, ನಿಮಗೆ 0ನೇ ಸಿಗ್ತದೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಬಿ ವ್ಯಾಲ್ಯೂನ 0 ಬಂದಾದಮೇಲೆ ಈ ಎರಡನೇ ಇಕ್ವೇಷನ್ಸ್ ಪೂರ್ತಿ ಖಾಲಿ ಆಯಿತು. ಈಗ ಉಳಿಯೋದು ಫಸ್ಟ್ ಇಕ್ವೇಷನ್ ಮತ್ತು ಥರ್ಡ್ ಇಕ್ವೇಷನ್. ಅದನ್ನು ಕೆಳಗಡೆ ಬರೆದಿದ್ದೀನಿ. ವಿ ಹ್ಯಾವ್ 2 equations, first equation, second equation, third equation. Second equation exhausted because we have ascertained b value with the help of say equation number 2. Then we have only first equation and third equation. First equation, third equation, same here I has written first and second equations. ಇದನ್ನು ನೆಕ್ಸ್ಟ್ ಪೇಜಲ್ಲಿ ನಾನು ಮಾಡ್ತೀನಿ. ನೋಡ್ರಿ, ಮೇಲೆ ಏನಿದೆ ಫಸ್ಟ್ ಇಕ್ವೇಷನ್, ಥರ್ಡ್ ಇಕ್ವೇಷನ್ ಹಾಕಿ ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ನೀವು ನೋಡ್ಕೋಬೇಕು, ಕಣ್ ತೆಗೆದು ನೋಡಿರಿ ಸ್ವಲ್ಪ ಇಷ್ಟಪಟ್ಟು. ಓಕೆ, ನೆಕ್ಸ್ಟ್ ಪೇಜಲ್ಲಿ ಇದನ್ನು ಬಿಡಿಸ್ತೀನಿ. ಓಕೆ ನೋಡಿರಿ ವಿದ್ಯಾರ್ಥಿಗಳೇ, ಇಲ್ಲಿ ಅವೇ ಇಕ್ವೇಷನ್ಸನ್ನು ನಾನು ಬರೆದಿದ್ದೀನಿ. ಬಟ್ ಇಲ್ಲಿ ನಾವು ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ಆಫ್ಟರ್ ಅಸರ್ಟೈನಿಂಗ್ ಬಿ ವ್ಯಾಲ್ಯೂ ವಿ ಹ್ಯಾವ್ ಟು ಅಸರ್ಟೈನ್ B value, we have to ascertain C value with the help of 2 equations. Here, before cross multiply, ಇದು ಒರಿಜಿನಲ್ ಇಕ್ವೇಷನ್ಸ್. ಈಗ ಇಲ್ಲಿ ನಾನು ಇಲ್ಲಿ 8 ಬರೆದಿದ್ದೀನಿ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಈ 5 ಈ 5a ಮತ್ತು 10a ಎರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಈ 5ಅನ್ನು ಈ ಸೆಕೆಂಡ್ ಇಕ್ವೇಷನಿಂದ ನೋಡಬೇಕು. ಇಲ್ಲಿ ಸೆಕೆಂಡ್ ಇಕ್ವೇಷನ್ಸಿಂದ ಮಲ್ಟಿಪ್ಲೈ ಅಂದರೆ ಈ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಈ ಇಕ್ವೇಷನನ್ನು ಈ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ಇಕ್ವೇಷನ್ಸ್ ಅಂದರೆ ಈ ಇಕ್ವೇಷನ್ ನಂಬರ್ 1ಅನ್ನು ಇಕ್ವೇಷನ್ ನಂಬರ್ 3ನಲ್ಲಿರ್ತಕ್ಕಂಥ 10ರಿಂದ ಗುಣಾಕಾರ ಮಾಡಿದರೆ ನೋಡಿರಿ, ಇಲ್ಲಿ 5 ಬಂತು, ಇಲ್ಲಿ 10 ಇದೆ, ಈ 10. ಸೊ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಇದು ಇಲ್ಲಿ ನೀವು ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದೀಸ್ ಆನ್ಸರ್ಸ್. ನೋಡಿರಿ, ಆಫ್ಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 10 × 18 ಮಾಡಿದ್ರೆ 180. ನೆಕ್ಸ್ಟ್ 10 × 5 50a. ನೆಕ್ಸ್ಟ್ 10 × 10 100 C10. ಇದು ಇಕ್ವೇಷನ್ ನಂಬರ್ 1. ನೆಕ್ಸ್ಟು ಸೇಮ್ ಈ 5 ಇಲ್ಲಿಂದ ತೊಗೊಂಡಿದ್ದು
ಓಕೆ, ಈ 10 ಇಲ್ಲಿಂದ ತೊಗೊಂಡಿದ್ದು, ಸೊ ಈಸಿ ವೇ. ನೆಕ್ಸ್ಟ್ ಇಲ್ಲಿ 5 ಇಂಟು 24 120, 5 ಇಂಟು 10a 50a ಪ್ಲಸ್ ಪ್ಲಸ್ 5 ಇಂಟು ಗುಣಾಕಾರ ಮಾಡಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಸೊ 5 ಇಂಟು 34 ವಿಲ್ ಗೆಟ್ 170. ಸೊ ಇದು ಈಕ್ವೇಷನ್ ನಂಬರ್ 3. ಇಲ್ಲಿ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಕೆಲವೊಂದು ಇಲ್ಲಿ ಸೈನ್ಸ್ ಚೇಂಜ್ ಆಗುತ್ತೆ. ನೀವು ಸಮೀಕರಣ ಮಾಡಿರ್ತೀರಿ ಸಮೀಕರಣ ಪ್ರಕಾರ. ಸೊ ಇಲ್ಲಿ ಮೈನಸ್ 170, ಇಲ್ಲಿ ಪ್ಲಸ್ ಸಿ 170 ಇರೋದು ಮೈನಸ್ ಚಿಹ್ನೆ ಚೇಂಜ್ ಆಯಿತು, ಸೈನ್ ಚೇಂಜ್ ಆಯಿತು. ಮೈನಸ್ 170ನಲ್ಲಿ 100 ತೆಗೆದ್ರೆ C70 ಉಳಿತದೆ, ಮೈನಸ್ C70. ಯಾಕಂದರೆ ಇಲ್ಲಿ ಹೈಯರ್, ಇಲ್ಲಿ ಪ್ಲಸ್ ಹೋಗಿ ಈಗ ಮೈನಸ್ ಆಗಿಬಿಡುತ್ತೆ, ಇದೇ ಮೈನಸ್ 170 ಆಗುತ್ತೆ. ಸೊ ಮೈನಸ್ 170ಯಲ್ಲಿ ಪ್ಲಸ್ 100 ತೆಗೆದ್ರೆ ಮೈನಸ್ 170 C ಉಳಿತದೆ. ಇಲ್ಲಿ ಸೈನ್ ಇಲ್ಲಿನೂ ಚೇಂಜ್ ಆಯಿತು, ಬೆರಳಿಟಿ ನೋಡಬೇಕು ಫಿಂಗರ್. ಇಲ್ಲಿ ಪ್ಲಸ್ 50a ಅಲ್ಲ ಮೈನಸ್ 50a ಪ್ಲಸ್ 50a ತೆಗೆದ್ರೆ ನಿಲ್ ಬರ್ತದೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಮೈನಸ್ 120 ಪ್ಲಸ್ 180 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ 60 ಸಿಗ್ತದೆ. ನೆಕ್ಸ್ಟ್ ಈಗ ಇಲ್ಲಿ ಸಿ ವ್ಯಾಲ್ಯೂ ತೆಗಿಬೇಕಾದ್ರೆ ಸಿ ವ್ಯಾಲ್ಯೂ ಬದಲಿಗೆ 70 ಇದೆ. ಇದು ಯಾವಾಗಲೂ ಡಿನಾಮಿನೇಟರ್ ಆಗುತ್ತೆ. ಅದೆಂಥದ್ದು ಮೈನಸ್. ಸೊ ಹಾಗಾಗಿ ಸಿ ಇಸ್ ಈಕ್ವಲ್ ಟು 60 ಇಲ್ಲಿರೋದು ಹಾಗೆ ಮೇಲೆ ಬರ್ತದೆ. ಈ ವೇರಿಯಬಲ್ ಪಕ್ಕ ಇರೋದು ಯಾವಾಗಲೂ ಛೇದ, ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್. ಸೊ ಸಿ ಇಸ್ ಈಕ್ವಲ್ ಟು 60/70 ಮಾಡಿದ್ರೆ ಮೈನಸ್ 0.85. ಸಿ ಇಸ್ ಈಕ್ವಲ್ ಟು ಎಷ್ಟು? ಮೈನಸ್ 0.85 ಅಥವಾ ಸಿ ಇಸ್ ಈಕ್ವಲ್ ಟು ಮೈನಸ್ 0.85. ಈ 0.85 ಅನ್ನು ಏನು ಮಾಡಬೇಕು? ಈ ಒರಿಜಿನಲ್ ಇಕ್ವೇಷನ್ ಇದೆಯಲ್ಲ, ಈ ಇಕ್ವೇಷನಲ್ಲಿ ಇಲ್ಲಿ ಮೇಲೆ ತೋರಿಸ್ತಾ ಇದೆ ನೋಡ್ರಿ, ಈ ಇಕ್ವೇಷನ್ ಅಂದರೆ ಬಿಫೋರ್ ಕ್ರಾಸ್ ಮಲ್ಟಿಪಲ್ ಆಯ್ತಲ್ಲ, ಇದರಲ್ಲಿ ಈ 10 ಬಗ್ಲಿಗೆ ಸಿ ಇದೆಯಲ್ಲ, ಇಲ್ಲಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ಎ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಏನು ಮಾಡಬೇಕು? ಬಿಫೋರ್ ಕ್ರಾಸ್ ಮಲ್ಟಿಪ್ಲೈನಲ್ಲಿ 18 ಈಸ್ ಈಕ್ವಲ್ ಟು 5a ಪ್ಲಸ್ ಸಿ 10ನಲ್ಲಿ ಈ ಬಿಫೋರ್ ಮಲ್ಟಿಪ್ಲೈ ಇದರಲ್ಲಿ ಈ ಇಕ್ವೇಷನಲ್ಲಿ ಒರಿಜಿನಲ್ ಬಿಫೋರ್ ಕ್ರಾಸ್ ಮಲ್ಟಿಪ್ಲೈ ಇಕ್ವೇಷನಲ್ಲಿ ಈ ಸಿ ವ್ಯಾಲ್ಯೂ ಏನಿದೆ, ಈ ಸಿ ವ್ಯಾಲ್ಯೂವನ್ನು ಇನ್ಸರ್ಟ್ ಮಾಡಬೇಕು. ಮೈನಸ್ 0.85 ಇಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಫಸ್ಟ್ ಇಕ್ವೇಷನ್ಸಲ್ಲಿ ಇನ್ಸರ್ಟ್ ಮಾಡಿ ಎ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ನೋಡಿರಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಬಿಡಿಸಿದ್ದೀನಿ. ಸಬ್ಸ್ಟಿಟ್ಯೂಟ್ ಸೀಸ್ ವ್ಯಾಲ್ಯೂ ಇನ್ ಇಕ್ವೇಷನ್ 1 ಅಂತೇಳಿ ಬರೆದು, ಅದೇ ಬಿಫೋರ್ ಮಲ್ಟಿಪ್ಲೇಷನ್ 18 ಈಸ್ ಈಕ್ವಲ್ ಟು 5a ಪ್ಲಸ್ ಸಿ 10 ಅಂತ ಬರ್ಕೊಂಡು ಇಕ್ವೇಷನ್ ನಂಬರ್ 1 ಅಂತ ಬರೆದು, ಓಕೆ, ಇಕ್ವೇಷನ್ ನಂಬರ್ 1 ಅಂತ ಬರೆದು 18 ಹಾಗೆ ಇರ್ತದೆ, 5 ಹಾಗೆ ಇಳಿಸಬೇಕು. 5 ಹಾಗೆ ಇಳಿಸಿ ಸಿ ಪ್ಲೇಸಿಗೆ ಮೈನಸ್ 0.85 ಇಂಟು 10 ಮಾಡಿದಾಗ, ಸೊ ಇದು ಇಕ್ವೇಷನ್ ನಂಬರ್ 1 ಅಂತ ಬರ್ಕೊಂಡು 18 ಹಾಗೆ ಬರ್ಕೊಂಡಿದ್ದೀನಿ, 5 ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್ ಇಂಟು ಪ್ಲಸ್, ಸೊ ಮೈನಸ್ ಬರ್ತದೆ. 0.85 ಇಂಟು 10 ಮಾಡಿದ್ರೆ 8.5 ಬರ್ತದೆ. ನೆಕ್ಸ್ಟ್ 18 ಹಾಗೆ ಇಟ್ಕೊಂಡು, ಸೊ ಈ ಮೈನಸ್ 8.5 ಈ ಕಡೆ ತೊಗೊಂಡಾಗ 8.5 ಬರ್ತದೆ. 8.5 ಈ ಕಡೆ ತೊಗೊಂಡು ಪ್ಲಸ್ ಆಯಿತು. ಸೊ ಹಿಯರ್ 18 ಪ್ಲಸ್ ಈ ಮೈನಸ್ ಈ ಕಡೆ ಬಂದರೆ ಪ್ಲಸ್ 8.5 ಆಗುತ್ತೆ. ಸೊ ಇಲ್ಲಿ ಇಸ್ ಈಕ್ವಲ್ ಟು ಸೊ 5 ಹಾಗೆ ಬರ್ಕೊಂಡಿನಿ. 18 ಪ್ಲಸ್ 8.5 26.5 ಇಸ್ ಈಕ್ವಲ್ ಟು ಎ ಬರ್ತದೆ. ನೆಕ್ಸ್ಟ್ ಎ ವ್ಯಾಲ್ಯೂ ನಮಗೆ ಬೇಕು. ಎ ವ್ಯಾಲ್ಯೂ ಬೇಕು ಅಂದರೆ 26 ಹಾಗೆ ಮೇಲೆ ಇರ್ತದೆ. ವೇರಿಯಬಲ್ ಪಕ್ಕಿಗಿರ್ತಕ್ಕಂಥ ವೇರಿಯಬಲ್ ಕೆಳಗಡೆ ಡಿನಾಮಿನೇಟರ್ ಚೇಂಜ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 26.5/5 ಮಾಡಿದ್ರೆ 5.3. ಎ ಇಸ್ ಈಕ್ವಲ್ ಟು 5.3. ಈಗ ನಾವು ಅಸರ್ಟೈನ್ ಮಾಡಿದ್ದು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಆ್ಯಂಡ್ ಸಿ ವ್ಯಾಲ್ಯೂ. ಈಗ ಇಕ್ವೇಷನ್ಸನ್ನು ಬಿಡಿಸ್ತಕ್ಕಂಥದ್ದು ಹೋಗಬೇಕು. ಇಕ್ವೇಷನ್ಸ್ ಏನಿದೆ ಅದರಲ್ಲಿ ಈ ಎ ಬಿ ಸಿ, y ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವಯರ್ ಏನು ಇಕ್ವೇಷನ್ ಇದೆ, ಆ ಇಕ್ವೇಷನಲ್ಲಿ ಈ ವ್ಯಾಲ್ಯೂಸನ್ನು ಹಾಕಿ ಟ್ರೆಂಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಎ ವ್ಯಾಲ್ಯೂ ಸಿಕ್ತು 5.53. ನೆಕ್ಸ್ಟ್ ಬಿ ವ್ಯಾಲ್ಯೂ 0 ಇದೆ, ಸಿ ವ್ಯಾಲ್ಯೂ ಮೈನಸ್ 0.85 ಇದೆ. ಸೊ ಅದನ್ನು ಬರೆದಿದ್ದೀನಿ. ಸೊ ಈಗ ಟ್ರೆಂಡ್ ವ್ಯಾಲ್ಯೂ ಕಂಡುಹಿಡಿಯೋ ಸಮಯ. ಸೊ ಇದನ್ನು ಫೈಂಡ್ ಔಟ್ ಮಾಡಿದಾದ್ಮೇಲೆ 2001 ವೈ ಕಾಮನ್ ಇದೆ, ವೈ ಹಾಗೆ ಬರೀಬೇಕು. ಎ ವ್ಯಾಲ್ಯೂ 5.3 ಪ್ಲಸ್ಸಿಗೆ ಪ್ಲಸ್. ನೆಕ್ಸ್ಟ್ ಬಿ ವ್ಯಾಲ್ಯೂ 0 ಇದೆ, 0 ಆಗ ಬರ್ಕೊಂಡಿನಿ. ಈ -2 ಮತ್ತು ಇಲ್ಲಿ -2 ಇದೆಲ್ಲಿಂದು ಅಂದರೆ ಎಕ್ಸ್ ವ್ಯಾಲ್ಯೂ ಟೇಬಲ್ ನೋಡಬೇಕು. ಟೇಬಲ್ ನಿಮಗೆ ನಾನು ತೋರಿಸ್ತೀನಿ ಈಗ. ನೆಕ್ಸ್ಟು ಮೈನಸ್ ಸಿ ವ್ಯಾಲ್ಯೂ ಅಂದ್ಕೊಳ್ಳೆ -0.85 ಹಾಗೆ ಬರ್ಕೊಂಡಿದ್ದೀನಿ. -0.85 ಹಾಗೆ ಬರ್ಕೊಂಡು ಎಕ್ಸ್ ಸ್ಕ್ವಯರ್ ಅಂದ್ಕೊಳ್ಳೆ
ಎರಡೇ 4 ಅಥವಾ ಇದನ್ನು ಟೇಬಲಲ್ಲಿ ಕೂಡ ನಾನು ತೋರಿಸ್ತೀನಿ ನೋಡಬೇಕು. ಇವಾಗ ಟೇಬಲ್ ತೋರಿಸ್ತೀನಿ ನಿಮಗೆ. ಈ -2 ಈ -4 ಅಲ್ಲಿ +4 ಎಲ್ಲಿಂದ ಬಂತು ಅಂದರೆ ಟೇಬಲ್ ತೋರಿಸ್ತೀನಿ, ಟೇಬಲ್ ನೋಡಬೇಕು. ಅದೇ ಎಕ್ಸ್ ಕಾಲಮ್ ಮತ್ತು ಎಕ್ಸ್ ಸ್ಕ್ವೇರ್ ಕಾಲಮ್ ಎರಡನ್ನೂ ನೋಡಿಕೊಂಡು ಟ್ರೆಂಡ್ ವ್ಯಾಲ್ಯೂವನ್ನು ಬಿಡಿಸ್ತಾ ಹೋಗಬೇಕು. ಇಂದಿನ ಕ್ಲಾಸಲ್ಲಿ ಕೂಡ ಶಾರ್ಟ್ಕಟ್ ಇದೇ ರೀತಿ ಹೇಳಿದ್ದೆ. ಲುಕ್ ಅಟ್ ದ ಟೇಬಲ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಎಕ್ಸು ಈ ಎಕ್ಸ್ ಸ್ಕ್ವೇರ್ ಇವೆರಡೇ ಕಾಲಮ್. ಎಕ್ಸು ಎಕ್ಸ್ ಸ್ಕ್ವೇರ್ -2 to 4 -1 +1 +0 0 +1 +1 2 ಮತ್ತು 4 ಇಯರ್ ವೈಸ್ 2001 ಬಂದಾಗ -2 ಎಕ್ಸ್ ಪ್ಲೇಸಿಗೆ ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ 4 ತೊಗೊಂಡಿನಿ. 2002 ಬಂದಾಗ ಎಕ್ಸ್ ಪ್ಲೇಸಿಗೆ -1 ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ +1. ಸೊ ಇಲ್ಲಿ ಈಕ್ವೇಷನ್ ಬರ್ತಿದೆ ನೋಡ್ರಿ. ಇಲ್ಲಿ ಏನು ಮಾಡಬೇಕು, ಎಕ್ಸ್ ಪ್ಲೇಸಿಗೆ -2 ಮತ್ತು ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ ಎಷ್ಟು ತೊಗೋಬೇಕು 4. ಸೊ ಇದೇ ರೀತಿ ಎಲ್ಲದನ್ನು ಮಾಡ್ಕೊತ ಬರಬೇಕು. ಈ ಎಕ್ಸ್ ಪ್ಲೇಸಿಗೆ ಇದು -1 ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ +1 ನೆಕ್ಸ್ಟು 0 ಇಲ್ಲಿ 0 ಇಲ್ಲಿ ಸ್ಕ್ವೇರ್ ಪ್ಲೇಸಿಗೆ 0 ಇಲ್ಲಿ ಎಕ್ಸ್ ಪ್ಲೇಸಿಗೆ ಇಲ್ಲಿ +1 ಆದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ ಇಲ್ಲಿ 1 ಇದೆ 1 ಹಾಕಬೇಕು. ನೆಕ್ಸ್ಟ್ 2005ಕ್ಕೆ ಬಂದಾಗ ಎಕ್ಸ್ ಪ್ಲೇಸಿಗೆ 2 ಮತ್ತು ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ 4 ಹಾಕ್ಕೊಂಡು ಟ್ರೆಂಡ್ ವ್ಯಾಲ್ಯೂವನ್ನು ಈಗ ಕಂಡುಹಿಡಿತಾ ಹೋಗೋಣ 1 by 1. ಓಕೆ, ಅದು ನೆಕ್ಸ್ಟ್ ಪೇಜಲ್ಲಿ ಇದೆ, ತೋರಿಸ್ತೀನಿ ನಿಮಗೆ. ಓಕೆ, ಈಕ್ವೇಷನ್ಸಲ್ಲಿ ಗೊತ್ತಾಯಿತು. ಸೊ ಈಗ ತಾನೇ ಟೇಬಲ್ ನೋಡಿದ್ವಲ್ಲ, ಟೇಬಲ್ ಪ್ರಕಾರ ಎಕ್ಸ್ ಪ್ಲೇಸಿಗೆ -2 ಎಕ್ಸ್ ಸ್ಕ್ವೇರ್ ಪ್ಲೇಸಿಗೆ -4 ಮಾಡಿದ್ವಿ. ಸೊ ಇಲ್ಲಿ 5 × 5 5.3 ಹಾಗೆ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರ್ತದೆ. ಇಲ್ಲಿ ಪ್ಲಸ್ ಇಂಟು -0 ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತದೆ. 0.85 × 4 ಮಾಡಿದ್ರೆ 3.4. 5.3ಯಲ್ಲಿ 3.4 ಮೈನಸ್ ಮಾಡಿದಾಗ 1.9. ಇದು 2001ನೇ ಟ್ರೆಂಡ್ ವ್ಯಾಲ್ಯೂ. 2001 ಟ್ರೆಂಡ್ ವ್ಯಾಲ್ಯೂ 1.9. ಸೇಮ್ ಅದೇ ಥರ 2002 ಅದೇ ಎ ವ್ಯಾಲ್ಯೂ 5.3, ಬಿ ವ್ಯಾಲ್ಯೂ 0. 2002ನಲ್ಲಿ ಎಕ್ಸ್ ವ್ಯಾಲ್ಯೂ ನೀವು ನೋಡ್ರಿ -1 ಇದೆ. ಸೊ ಇಲ್ಲಿ ಮತ್ತು ಸಿ ವ್ಯಾಲ್ಯೂ ಇಲ್ಲಿ ಮೇಲೆ ತೋರಿಸಿದಾಗೆ ಸಿ ವ್ಯಾಲ್ಯೂ -0.85 ಐತೆ, ಅದನ್ನು -0.585 ಹಾಗೆ ಬರೀಬೇಕು. ಇಲ್ಲಿ ಪ್ಲಸ್ ಇದೆ ಅಂತ ಪ್ಲಸ್ ಬರೆಯೋ ಹಾಗಿಲ್ಲ, ಇಲ್ಲಿ ಚೇಂಜ್ ಆಯಿತು. ಸೊ ಅದನ್ನು ನೀವು ಗಮನಿಸಬೇಕು. ಸೊ ಅದನ್ನು ಪ್ಲಸ್ ಪ್ಲೇಸಿಗೆ -0.85 ಹಾಕಿದ್ದೀನಿ. ಸೊ ಇಲ್ಲಿ 5.3 ಹಾಗೆ ಇರ್ತದೆ. 0 × -1 ಮಾಡಿದ್ರೆ 0 ಬರ್ತದೆ, ಅಂದರೆ ಪ್ಲಸ್ ಇಂಟು ಮೈನಸ್ ಬರ್ತದೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತದೆ. 0.85 × 1 0.85 ಬರ್ತದೆ. 0.85 × 1 0.85 8.5 ಬರ್ತದೆ. 5.3ಲಿ 0.85 ಅನ್ನು ತೆಗೆದ್ರೆ 4.5. ಇದು 2002 ನೆಕ್ಸ್ಟ್ 2003 ಇದು ಕೂಡ y = 5.3. ಓಕೆ, 5.3 ಎ ವ್ಯಾಲ್ಯೂ ಹಾಗೆ ಇರ್ತದೆ, ಎ ವ್ಯಾಲ್ಯೂ ಹಾಗೆ ಇರ್ತದೆ. ಬಿ ವ್ಯಾಲ್ಯೂ ಹಾಗೆ ಇರ್ತದೆ. ಬಿ ವ್ಯಾಲ್ಯೂ 0 ಇದೆ. ಸೊ 2003 ಎಕ್ಸ್ ವ್ಯಾಲ್ಯೂ ನೀವು ಟೇಬಲನ್ನು ಗಮನಿಸಿದಾಗ 0 ಇದೆ. 0 × 0 ಬರ್ತದೆ. ಇಲ್ಲೂ ಸಿ ವ್ಯಾಲ್ಯೂ -0.85 × 0 ಮಾಡಿದ್ರೆ 0 ಬರ್ತದೆ. ಸೊ ಎಲ್ಲ 5.3ನಲ್ಲಿ 0 ಕಳೆದ್ರೆ ನಿಮಗೆ ಟ್ರೆಂಡ್ ವ್ಯಾಲ್ಯೂ 2003 5.3 ಬರ್ತದೆ. ನೆಕ್ಸ್ಟ್ 2004 ಮಾಡಬೇಕು, 2005 ಮಾಡಬೇಕು, ಅದೊಂದು 2 ಮಾಡಿಬಿಡೋಣ. ಓಕೆ 2004 ಮತ್ತೆ ವ್ಯಾಲ್ಯೂಸ್ ಎಷ್ಟಿದೆ ಸೊ ನೋಡ್ತಾ ಹೋಗಬೇಕು. 5.3 ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ 0. ಅಂದರೆ ಈ 2004ಅಲ್ಲಿ ಎಕ್ಸ್ ವ್ಯಾಲ್ಯೂ 1 ಇದೆ. ಸಿ ವ್ಯಾಲ್ಯೂ ನಿಮಗೆ ಗೊತ್ತೇ ಇದೆ, -0.85 ಅಂದ ಕೂಡಲೇ ಅದು ಸಿ ವ್ಯಾಲ್ಯೂ ಆಗುತ್ತೆ. ಸೊ 2004 ಎಕ್ಸ್ ಸ್ಕ್ವೇರ್ ಎಷ್ಟಿದೆ ಅಂತ ನೋಡಿದಾಗ, ಸೊ ಈಕ್ವೇಷನ್ ನಾನು ಇನ್ನೊಂದ್ಸತಿ ಇಲ್ಲಿ ಬರೆದು ತೋರಿಸ್ತೀನಿ. y = a plus bx plus cx square. a plus bx cx square. ಸೊ ಎಕ್ಸ್ ವ್ಯಾಲ್ಯೂ ಇದನ್ನೇ, ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಇದೇ ಬರುತ್ತೆ. ಸೊ ನೀವು ಟೇಬಲಲ್ಲಿ ನೋಡಿದಾಗ, ಸೊ ಅಕಾರ್ಡಿಂಗ್ ಟು ಇಕ್ವೇಷನ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ದ ABC ವ್ಯಾಲ್ಯೂಸ್ ಆ್ಯಂಡ್ ರೆಸ್ಪೆಕ್ಟಿವ್ x and x square ವ್ಯಾಲ್ಯೂ. ಓಕೆ, ಇಲ್ಲಿ ಇದನ್ನು 5.3 ಹಾಗೆ 0 ಇಂದ ಗುಣಾಕಾರ ಮಾಡಿದ್ರೆ 0, ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತದೆ. 0.85 ಸರ್ 0.85y. ಓಕೆ, 5.3ಯಲ್ಲಿ ಈ 0.85 ಅನ್ನು ಮೈನಸ್ ಮಾಡಿದಾಗ 4.45 ಬರ್ತದೆ. ಇದು 2004 ಆಯಿತು.
2004 next 2005 ಒಂದಿದೆ. ಸೊ 2005 y is equal to 5.3 ಕಾಮನ್, b value is 0. ಸೊ x value as per the equations as per the table 2 ಇದೆ. 2 ಮಲ್ಟಿ ಸ್ಕ್ವೇರ್ ಮಾಡ್ಕೊಂಡ್ರೆ 4 ಹೋದಾಗ ಟೇಬಲ್ ಕೂಡ ಇದೆ. ಸೊ ಇಲ್ಲಿ 5.3 ಆ್ಯಸ್ ಯೂಶುವಲ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. 0.85 ಇಂಟು 4 ಮಾಡಿದ್ರೆ 3.4 ಬರ್ತದೆ. ಸೊ 5.3 ಡೈರೆಕ್ಟಾಗಿ 3.4 ಕಳೆದ್ರೆ 1.9 ಬರ್ತದೆ. ಸೊ ಇಲ್ಲಿಗೆ ನಾವು ಟ್ರೆಂಡ್ ವ್ಯಾಲ್ಯೂಸ್ ಇದನ್ನೇನು ಮಾಡಬೇಕು, ಲಾಸ್ಟ್ ಕಾಲಮ್ನಲ್ಲಿ ಅಂದರೆ ಇದು ಎಲ್ಲ ಫೈಂಡ್ ಔಟ್ ಮಾಡಿರೋದು ಟ್ರೆಂಡ್ ವ್ಯಾಲ್ಯೂಸ್ ಏನಿದೆಯಲ್ಲ 1.9, 4.45 ಮತ್ತು ಈ ಕಡೆ 5.3, 5.45, 1.9 ಇವೆಲ್ಲ ಫೈಂಡ್ ಔಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸನ್ನ ನೀವೇನು ಮಾಡಬೇಕು, ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ ತೋರಿಸ್ತೀನಲ್ಲ, ಈ ಟೇಬಲ್ನಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ಪೇಸ್ಟ್ ಮಾಡೋಕ್ಕೆ ಅಂತ ಬರಬೇಕು. ಇಲ್ಲಿಗೆ ಇದು ಮುಗೀತತೆ. ಸೊ ನಾನು ಇದನ್ನು ಸೆಲ್ಫ್ ನಾನು ಒಂದು ಹ್ಯಾಂಡಿಂದ ಹಿಡ್ಕೊಂಡು ಇನ್ನೊಂದು ಹ್ಯಾಂಡಲ್ಲಿ ವಿಡಿಯೋ ಮಾಡ್ತಾ ಮತ್ತು ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಟ್ರೈ ಮಾಡಿದ್ದೀನಿ. ಈ ಲಾಸ್ಟ್ ಕಾಲಮ್ನಲ್ಲಿ ಟ್ರೆಂಡ್ ವ್ಯಾಲ್ಯೂಸನ್ನು ನೀವು ಫಿಲ್ ಮಾಡಿರಿ. ಈ ಕಾಲಮ್ನಲ್ಲಿ ಇಷ್ಟು ತನಕ ಅಸರ್ಟೈನ್ ಮಾಡಿದ್ದು ಫಿಲ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲದಲ್ಲಿರ್ತಕ್ಕಂಥ ನಾನ್ ಲೀನಿಯರ್ ಟ್ರೆಂಡ್ ಅಥವಾ ಸೆಕೆಂಡ್ ಡಿಗ್ರಿ ಆಫ್ ಪರ್ಬೋಲ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಸೆಲ್ಫ್ ಎಫರ್ಟ್ ಒಂದು ಎಡಗೈನಲ್ಲಿ ವಿಡಿಯೋ ಮಾಡ್ತಾ ಬಲಗೈನಲ್ಲಿ ವರ್ಕ್ ಮಾಡ್ತಾ ಬಂದಿದ್ದೀನಿ. ಸೊ ಇಷ್ಟಪಟ್ಟು ಎಲ್ಲ ವಿಡಿಯೋನ ನೋಡಿರಿ. ಥ್ಯಾಂಕ್ ಯು. ಇನ್ನು ಡೌಟ್ಸ್ ಇದ್ದರೆ ಫೋನ್ ಮಾಡಿರಿ. ಬಾಯ್. ಸೊ ಇದು ಲಾಸ್ಟಿಗೆ ನಿಮಗೆ ಕ್ವಶನ್ ನೋಡಲಿ, ಟೇಬಲ್ ನೋಡಲಿ, ಆನ್ಸರ್ ನೋಡಲಿ ಅಂತ ಇಟ್ಟಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.